ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನಮ್ಮ ಜಗನ್ನಾಥದಾಸ ಗುರುವರ್ಯರಿಂದ ರಚಿತವಾಗಿರತಕ್ಕಂಥ ಮೇರು ಕೃತಿ ಅಂತ ಅನಿಸ್ಕೊಂಡಿರ್ತಕ್ಕಂಥ, ಕನ್ನಡ ಸುಧಾ ಅಂತ ಅನಿಸ್ಕೊಂಡಿರ್ತಕ್ಕಂಥ ವೇದಗಳು, ಪುರಾಣಗಳು, ಇತಿಹಾಸಗಳು, ಉಪನಿಷತ್ತುಗಳು, ಸಕಲ ಶಾಸ್ತ್ರ ಪ್ರಮೇಯಗಳು, ಭಗವದ್ಗೀತೆಗಳು, ಎಲ್ಲ ದಾಸರ ಕೃತಿಗಳು ಸಮಗ್ರವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತನೆಗೆ ಬೇಕಾದ ಸಮಸ್ತ ಶಾಸ್ತ್ರ ಪ್ರಮೇಯಗಳನ್ನು ತುಂಬಿ ಇರತಕ್ಕಂಥ ಈ ಹರಿಕಥಾಮೃತಸಾರವನ್ನು ಜಗನ್ನಾಥದಾಸರು ಪಾಮರ ಮನುಷ್ಯರಿಗೆ ಅನುಗ್ರಹ ಕೊಡುಗೆಯಲ್ಲಿ ಕೊಡಬೇಕಾದ್ರೆ ಇದರ ಹಿನ್ನೆಲೆ ಏನಾದರೂ ಇರಬೇಕು. ಗುರುಗಳ ಅನುಗ್ರಹ ಇಲ್ಲದೆ ಇದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ನಮ್ಮ ಜಗನ್ನಾಥದಾಸರಿಗೆ ಅವರು ಯಾರು ಮೂಲತಃ ಸಕ್ಲಾದ ನರಸಿಂಹ ಅವತಾರದಲ್ಲಿ ಪ್ರಹ್ಲಾದನ ಅವತಾರ ಆದ ಮೇಲೆ ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಮೇಲೆ ದೇವರು ಆ ಹಿರಣ್ಯಕಶಿಪುನ ಉದರದಲ್ಲಿ ಕೈಯಾಡಿಸಿ ನೋಡಿದರಂತೆ. ಯಾಕೆಂದರೆ ಇಂಥ ಪ್ರಹ್ಲಾದನಂಥ ಭಕ್ತಿ ರತ್ನವನ್ನು ಕೊಟ್ಟಿರತಕ್ಕಂಥ ಈ ಹಿರಣ್ಯಕಶಿಪುನ ಗರ್ಭದಲ್ಲಿ ಇನ್ನೆಷ್ಟೂ ರತ್ನಗಳು ಬರ್ತಿದ್ದಾವೋ ಏನೋ ಅಂತ ಹೇಳಿ, ಇದ್ದಾವೋ ಏನೋ ಅಚ್ಚುಮೆಚ್ಚಿನ ಪ್ರಹ್ಲಾದನಂಥ ರತ್ನಗಳು ಇನ್ನೆಷ್ಟಿದ್ದಾವೋ ಎಂದು ಕೈ ಆಡಿಸಿ ನೋಡಿದನಲ್ಲದೆ ದಾನವನ್ನು ಕೊಂದದ್ದಲ್ಲ ಕಾಣಿರೋ ನಮ್ಮ ತೊರವಿಯ ನರಸಿಂಹ. ಪುರಂದರದಾಸರ ಮಾತು. ಹಾಗೆ ಆರಿಸಿ ತೆಗೆದಾಗ ಬಂದಿದ್ದೆ ಸಕ್ಲಾದ, ಅನುಕ್ಲಾದ, ಆಕ್ಲಾದ, ಕಕ್ಲಾದ. ಪ್ರಹ್ಲಾದನ ಸೇರಿಸಿದ್ರೆ 5 ಜನ ಆಗ್ತಾರೆ. ಅದರಲ್ಲಿ ಅವರು ದ್ವಾಪರಯುಗದಲ್ಲಿ ಶಲ್ಯ ಮಹಾರಾಜನಾಗಿ ಬರ್ತಾರೆ ಮತ್ತು ತ್ರೇತಾಯುಗದಲ್ಲಂತೂ ಲಕ್ಷ್ಮಣನಾಗಿ ಬಂದಿದ್ದಾರೆ ಅಂತ ಉಲ್ಲೇಖನ ಗುರುಜಗನ್ನಾಥದಾಸರು ಎತ್ತಿ ಹೇಳಿದ್ದಾರೆ. ಇಂಥ ದೊಡ್ಡ ದೊಡ್ಡ ಅವತಾರಗಳಲ್ಲಿದ್ದು ರಾಮದೇವರ, ಕೃಷ್ಣದೇವರ ಸೇವೆಯನ್ನು ಮತ್ತು ದೊಡ್ಡ ವ್ಯಕ್ತಿಯಾಗಿರ್ತಕ್ಕಂಥ ಈ ಸಕ್ಲಾದನಿಗೆ ಒಂದು ಅಂತ್ಯಜಾತಿಯ ಜನ್ಮ ಕಲಿಯುಗದಲ್ಲಿ ಸಿಕ್ಕಿಬಿಡ್ತು. ಆ ಅಂತ್ಯಜಾತಿಯ ಜನ್ಮ ಸಿಕ್ಕಿದಾಗ ಯಾವುದೋ ಜಾತಿಯಲ್ಲಿ ಹುಟ್ಟಿ ಕೌಪಿನ ಹಾಕ್ಕೊಂಡು ಮೇಲೊಂದು ದೊಡ್ಡ ಕಂಬಳಿ ಹೊತ್ಕೊಂಡು 4 ಕುರಿಗಳನ್ನು ಮೇಯಿಸ್ಕೊಂಡು ಹೋಗ್ತಾ ಇದ್ದಾನೆ ತುಂಗಭದ್ರಾ ತೀರದಲ್ಲಿ. ಗುರುಗಳ ದೃಷ್ಟಿ, ಗುರುಗಳ ಅನುಗ್ರಹ ಆದರಾಯಿತು. ನಮಗೆ ಗುರುಗಳು, ಆ ಗುರುಗಳ ಅನುಗ್ರಹನೇ ಬಹಳ ದೊಡ್ಡದು. ಗುರುಗಳ ದೃಷ್ಟಿಯಿಂದಲೇ ನೋಡೆ ಅನೇಕ ಜನ್ಮದ ಪಾಪ ಬಿಟ್ಟು ಪೋಪದು ಕ್ಷಣದಲ್ಲಿ ಓಡೋಟೆ. ತಕ್ಷಣದಲ್ಲಿ ಆ ವ್ಯಾಸರಾಜರು, ಯಾರು ಈ ಕುರಿ ಮೇಯಿಸತಕ್ಕಂಥ ಅಂತ್ಯಜಾತಿಯ ಹುಡುಗನಾಗಿರ್ತಕ್ಕಂಥ ಮೂಲರೂಪತಃ ಸಕ್ಲಾದನ ಅಣ್ಣನೇ ಪ್ರಹ್ಲಾದನ ಅಂತಸಂಭೂತರಾದ ವ್ಯಾಸರಾಜರು. ಅವರ ಗುರುಗಳಾಗಿರ್ತಕ್ಕಂಥ ನಾರದಾಂಶ ಸಂಭೂತರಾಗಿರ್ತಕ್ಕಂಥ ನಾರದರೇ ಪುರಂದರದಾಸರು. ಇನ್ನು ರುಜುಗಣಸ್ಥರಾಗಿರ್ತಕ್ಕಂಥ 98ನೇ ರುಜುಗಣಾಗಿರ್ತಕ್ಕಂಥ ಲಹತವ್ಯ ಋಷಿಗಳ ಭಾವಿ ಸಮೀರರಾಗಿರ್ತಕ್ಕಂಥ ಪರಮಪೂಜ್ಯ ಜ್ಞಾನಿ ಭಾಸ್ಕರರೇ ವಾದಿರಾಜ ತೀರ್ಥರು. 3 ಜನ ಇದ್ದಾರೆ. ಈ ಹುಡುಗನ ನೋಡ್ತಾರೆ. ಈಗ ಕನಕದಾಸರನ್ನು ಕರ್ಕೊಂಡು ಬರಬೇಕು, ನಮ್ಮ ಶಾಸ್ತ್ರ ಪ್ರಮೇಯಗಳ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಈ ಹುಡುಗನ್ನ ಕರೀತಾರೆ. ಕನಕನ ಗೊತ್ತು ಸ್ವಾಮಿ. ಪುರಂದರದಾಸರು, ವ್ಯಾಸರಾಜರು, ವಾದಿರಾಜರು, ಕನಕದಾಸರು, ಇವರೆಲ್ಲ ಸಮಕಾಲೀನರು. ಗೊತ್ತು ಸ್ವಾಮಿ. ಕರ್ಕೊಂಡು ಬಂದು ಏನು ಕೊಡ್ತೀರಿ ಅಂತ ಸಣ್ಣ ಹುಡುಗರ ಬಾಲ್ಯ ಭಾವದಿಂದ ಕೇಳ್ತಾನೆ. ಏನು ಕೇಳಿದ್ರು ಕೊಡ್ತೀನಿ, ಕರ್ಕೊಂಬರಯ್ಯ ಅಂತ. ಹೋದರು. ಆ ಊರೊಳಗೆ ಹುಡುಗ ಹೋಗ್ತಾನೆ. ಕನಕದಾಸರು ನಮಸ್ಕಾರ, ಅಲ್ಲಿ ಹೋಗಿ ಕನಕದಾಸರಿಗೆ ಪಾದ ಮುಟ್ಟೆ ನಮಸ್ಕಾರ ಮಾಡ್ತಾನೆ. ಕನಕದಾಸರ ಪಾದದ ಮೇಲೆ ಹುಡುಗನ ಕಣ್ಣೀರು ಹನಿ ಬಿದ್ದೋಯ್ತು. ಕನಕದಾಸರು ನೋಡ್ತಾರೆ. ಹಿಂದನೇಕ ಯೋನಿಗಳಲ್ಲಿ ಬಂದು ಬೆಂದು ನೊಂದೆ ನಾನು, ಇಂದು ಭವದ ಬಂದ ಬಿಡಿಸೋ ಈ ಕಂದನಿಗೆ ಗೋವಿಂದ ಅಂದರು. ಕರ್ಕೊಂಡು ಬರ್ತಾರೆ. ಬರುವಾಗ ಎಲ್ಲಪ್ಪ ಏನಾಯಿತು? ಊರು ಹೊರಗೆ ನದಿ ದಂಡೆ ಒಳಗೆ 3 ಜನ ಜ್ಞಾನಿಗಳಿದ್ದಾರೆ. ಒಬ್ಬರು ನಗಿತಾ ಇದ್ರು, ಒಬ್ಬರು ಅಳ್ತಾ ಇದ್ರು, ಒಬ್ಬರು ಕುಣಿತಾ ಇದ್ರು. ಸ್ವಾಮಿ, ನನಗೇನು ಅರ್ಥನೇ ಆಗಿಲ್ಲ. ನಿಮ್ಮನ್ನು ಕರ್ಕೊಂಡೋಗ್ಬಿಟ್ರೆ ಏನು ಬೇಕಾದರೂ ಕೊಡ್ತೀನಿ ಅಂತ ಹೇಳಿದರು. ನನಗೋಸ್ಕರವಾಗಿ ಬರ್ರಿ ಅಂತ ಹೇಳಿದಾಗ ಕನಕದಾಸರು, ಯಮಾಂಸ ಸಂಭೂತರಾಗಿರ್ತಕ್ಕಂಥ ಕನಕದಾಸರು ಹೇಳ್ತಾರೆ, ನಿನಗಾಗೆಲ್ಲ ಲೋಕೋದ್ಧಾರವಾಗಲಿಕ್ಕೆ, ಪಾಮರ ಮನುಷ್ಯರಿಗಾಗಿ, ಅಜ್ಞಾನಿಗಳಿಗಾಗಿ, ಶಾಸ್ತ್ರಗಳು ವೇದಗಳು ಅರ್ಥ ಆಗದೆ ನೆರಳತಕ್ಕಂಥ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಯಾರೇ ಆಗಿರಲಿ ಎಲ್ಲರಿಗೂ ಮಧ್ವಶಾಸ್ತ್ರದ ಅರಿವು ಬರಬೇಕು. ಅದಕ್ಕೋಸ್ಕರವಾಗಿ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಕಂದ, ನೀ ಹತ್ತಿರ ಹೋಗುವಾಗ ಏನು ಬೇಕು ಅಂತ ಕೇಳ್ತಾರೆ. ನೀವೇನು ನಗಿತಾ ಇದ್ದೀರಲ್ಲ, ನಗಿಯೋದ್ರೊಳಗಿಷ್ಟು ನಗಿತಾ ಇದ್ದಾರೋಳು ಆನಂದ ಆಗೋಗಿದೆ ಅವರಿಗೆ. ಯಾರಿಗೆ? ವ್ಯಾಸರಾಜರಿಗೆ.
ಪುರಂದರದಾಸರಿಗೆ ಕುಣಿತಾ ಇದ್ದಾರೆ, ಎಗ್ರೆಗ್ರಿ ಗೆಜ್ಜೆ ಕಟ್ಕೊಂಡು ತಂಬೂರು ಹಿಡ್ಕೊಂಡು ಕುಣಿತಾ ಇದ್ದಾರೆ. ವಾದಿರಾಜರು ಆನಂದ ಭಾಷ್ಮ ಸುರಿತಾ ಇದೆ. ನೀವು ಆನಂದ ಭಾಷ್ಮ ಆಳೋದ್ರೊಳಗೆ, ಇವರು ಆನಂದ ನಗಿಯೋದ್ರೊಳಗೆ, ಇವರು ಕುಣಿಯೋದ್ರೊಳಗೆ ಚೂರು ಕೊಡ್ರಿ ಅಂತ ಕೇಳು. ಆಯಿತು ಹೇಳಿ ಕರ್ಕೊಂಬರ್ತಾರೆ. ಕೇಳ್ತಾನೆ, ವ್ಯಾಸರಾಜರು ಕನಕದಾಸರನ್ನು ಹೇಳಿಕೊಟ್ಟು ಕರ್ಕೊಂಬಂದಿದ್ದೆಲ್ಲಪ್ಪ ಅಂತ ಹೇಳ್ತಾರೆ. ಆಯ್ತು ಸ್ವಾಮಿ ಉದ್ಧಾರ ಆಗಬೇಕು ಅಂತ ಹೇಳಿದಾಗ 4 ಜನ ಆಶೀರ್ವಾದ ಮಾಡ್ತಾರೆ. ಕಲಿಯುಗದೊಳಗೆ ಜನುಮ, ಭರತ ಖಂಡದಲ್ಲಿ ಜನುಮ, ಅದರೊಳಗೆ ಭೂಸುರ ಜನುಮ. ನೋಡ್ರಿ, ಕಲಿಯುಗದಲ್ಲಿ ಜನ್ಮ, ಭರತಖಂಡ ಭಾರತ ದೇಶದಲ್ಲಿ ಜನ್ಮ, ಅದರೊಳಗೂ ಒಳ್ಳೆ ವೈಷ್ಣವ ಜನ್ಮ ಕೊಡ್ತೀನಿ ಅಂದ್ಬಿಟ್ರು. ಸಾಲದು ಅಂದರು ವಾದಿರಾಜರು. ಹೆಂಗಾಗಬೇಕು? ಸರ್ವಜ್ಞರಾಯರ ವರ ಸಾತ್ರದ ಧಿಕಾರ ಹರಿಕಥಾಂಸಾರ ನಿನ್ನೊಳಗಿರಳಿ ವತ್ಸ. 4 ಜನ ಆಶೀರ್ವಾದ ಮಾಡಿದರು. ಆ ಆಶೀರ್ವಾದದ ಬಲದಿಂದ ಅದೇ ಸಕ್ಲಾದ ಅಂತ್ಯಜಾತಿಯಲ್ಲಿ ಹುಟ್ಟಿ 4 ಜನಗಳ ಆಶೀರ್ವಾದ, ಯಾರ್ಯಾರು? ವ್ಯಾಸರಾಜರು, ವಾದಿರಾಜರು, ಪುರಂದರದಾಸರು, ಕನಕದಾಸರ ಪರಮಾನುಗ್ರಹ ದೃಷ್ಟಿ ಆಶೀರ್ವಾದ ಬಲದಿಂದ ಬರೀತಾ ಇದ್ದಾರೆ. ಜಗನ್ನಾಥ ಶ್ರೀನಿವಾಸಾಚಾರ್ಯರಾಗಿ ಬಂದರು. ಮತ್ತು ವಿಜಯಪ್ರಭುಗಳಿಂದ ಅನುಗ್ರಹ ಪಡೆದರು. ಗೋಪಾಲದಾಸರಿಂದ 40 ವರ್ಷ ಆಯುಧಾನವನ್ನು ಮಾಡಿದರು. ಈಗ ಜಗನ್ನಾಥದಾಸರಾಗಿ ಹರಿಕಥಾಂಸಾರವನ್ನು ಬರೀತಾರೆ. ಜಗನ್ನಾಥದಾಸರ ಹರಿಕಥಾಂಸ ಬರಲಿಕ್ಕೆ ಮೂಲತಃ ಕಾರಣ ಯಾರು? ಪ್ರಹ್ಲಾದರಾಜರು, ನಾರದರು, ಲಾತವ್ಯ ಋಷಿಗಳಾದ ರುಜುಗಣಸ್ಥರು, ಯಮಾಂಶ ಸಂಭೂತರಾದ ಕನಕದಾಸರು ಮತ್ತು ಶ್ರೀಧ ವಿಠ್ಠಲದಾಸರು ಮತ್ತು ವಿಜಯಪ್ರಭುಗಳು, ಭೃಗುವಂಶರು ಮತ್ತು ಗಣೇಶಾಂಶ ಸಂಭೂತರಾದ ಗೋಪಾಲದಾಸರು, ಇಷ್ಟೂ ಜನಗಳ ಕಾರುಣ್ಯದಿಂದ ಬರೆದಿರತಕ್ಕಂಥದ್ದೇ ಹರಿಕಥಾಮೃತ. ಇಷ್ಟು ಸ್ಮರಣೆ ಮಾಡಿದರೆ ನಮಗೆ ಯತಿದ್ವಾಚ ದಿನ ಬಹಳ ಅನುಗ್ರಹ ಆಗುತ್ತೆ ಅನ್ನತಕ್ಕಂಥ ದೃಷ್ಟಿಯೊಳಗೆ ಹರಿಕಥಾಂಸಾರ ಪುಸ್ತಕ ಮುಟ್ಟೋ ವೇಳೆ, ಮಾನವಿಯಲ್ಲಿ ಜಗನ್ನಾಥದಾಸರ ಮಂದಿರದಲ್ಲಿ ಹೋಗಿ ನಮಸ್ಕಾರ ಮಾಡೋ ವೇಳೆ ವ್ಯಾಸರಾಜರು, ವಾದಿರಾಜರು, ಪುರಂದರದಾಸರು, ಕನಕದಾಸರು, ವಿಜಯರಾಯರು, ಗೋಪಾಲದಾಸರು, ಶ್ರೀಧ ವಿಠ್ಠಲದಾಸರು, ಅನೇಕ ಜ್ಞಾನಿಗಳ ಒಂದು ಶ್ರಮುಖ ಅಲ್ಲಿ ಕೂತಿದೆ. ಅಷ್ಟೂ ಜನಗಳ ಅನುಗ್ರಹ, ಯಾರು ಹರಿಕಥಾಂಸಾರ ಪುಸ್ತಕವನ್ನು ಸ್ಪರ್ಶ ಮಾಡ್ತಾರೋ ಅವರಿಗೆ ಇಷ್ಟೂ ಜನಗಳ ಅನುಗ್ರಹ ಆಗುತ್ತೆ. 3 ಕಾಲಗಳಲ್ಲಿ ಶರೀರ ವಾಂಗ್ಮಯ ಶುದ್ಧಿ ಮಾಡ್ಬೋದು ಅಂತ ಹೇಳ್ತಾರೆ. ಇಂಥ ಹರಿಕಥಾಂಸಾರವನ್ನು ನಾವು ಭಕ್ತಿಯಿಂದ ಶ್ರವಣ ಮಾಡೋಣ, ಅಧ್ಯಯನ ಮಾಡೋಣ ಅಂತ ಹೇಳ್ತಾ 4 ವಾಕ್ಪುಷ್ಪಗಳನ್ನು ಮುಂದುವರಿಸ್ತೇವೆ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.